ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಿಂಚನ ಹಾಸನ್ ಕನ್ನಡ ವ್ಲಾಗ್ಸ್. ನಾನು ಸಿಂಚನ. ಸೊ ಹಿಂಡಿ ಹೊಡೆದಿದೆ. ತುಂಬ ಕ್ರೀಮ್ಗಳನ್ನೆಲ್ಲ ಯೂಸ್ ಮಾಡಿ ಬೇಜಾರಾಗಿದೆ. ಆದರೂ ನಮ್ಮದು ಹಿಂಡಿ ಹೊಡೆದಿರೋದು ಹೋಗಿಲ್ಲ. ಇದಕ್ಕೆಲ್ಲ ಏನಾದರೂ ಒಂದು ಪರಿಹಾರ ಇದೆಯಾ, ಅಥವಾ ಶಾಶ್ವತವಾಗಿ ಪರಿಹಾರನೇ ಇಲ್ವಾ? ಏನು ಮಾಡೋದು? ಎಷ್ಟೇ ಮನೆಮದ್ದನ್ನು ಉಪಯೋಗಿಸ್ತಾ ಇದ್ದರೂ ಹಿಂಡಿ ಹೊಡೆದಿರೋದು ಮಾತ್ರ ಹೋಗಿಲ್ಲ ಅಂತ ಅನ್ನೋದಾದರೆ ಈ ವಿಡಿಯೋನ ನೀವು ಫುಲ್ ನೋಡಬೇಕು. ಹಾಗೆಯೇ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಬೇಕು. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಒಂದು ಲೈಕ್ ಕೊಟ್ಟು ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿದ್ರೆ ನಾನು ಹಾಕೋ ಹೊಸ ಹೊಸ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗೇ ಬರುತ್ತೆ. ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನನ್ನ ಕಾಲು ನೋಡ್ತಾ ಇರ್ಬೋದು ಎಷ್ಟು ಹೊಡೆದಿದೆ, ಎಷ್ಟು ಅಸಹ್ಯವಾಗಿ ಕಾಣಿಸ್ತಾ ಇದೆ ಅಂತ. ಸೊ ನನಗೆ ಸಿಕ್ಕಾಪಟ್ಟೆ ಹೀಟು ಮತ್ತು ನಂದು ಸಿಕ್ಕಾಪಟ್ಟೆ ಡ್ರೈ ಸ್ಕಿನ್ನು. ನನಗೆ ಒಂಥರ ನನ್ನ ಕಾಲು ನೋಡ್ಕೊಳ್ಳೋಕ್ಕೆ ಅಸಹ್ಯ ಆಗ್ತಾಯಿತ್ತು. ಮತ್ತು ರಾತ್ರಿ ಮಲಗಿದಾಗ ಬೆಡ್ಶೀಟ್ಗೆಲ್ಲ ಸಿಗಾಕೊಳ್ತಾಯಿತ್ತು. ಸೊ ಅದು ಫುಲ್ಲು ಕುಯ್ಕೊಂಡು ಹಿಂಡಿ ಹೊಡೆದು ಕುಯ್ಕೊಂಡು ಓಪನ್ ಆಗಿ ಬ್ಲಡ್ ಕೂಡ ಬರ್ತದೆ. ನೀವೇ ನೋಡ್ತಾ ಇರ್ಬೋದು, ಬ್ಲಡ್ ಕೂಡ ಬರ್ತಾಯಿತ್ತು. ನನಗೆ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ. ನೀವೇ ನೋಡ್ತಾ ಇರ್ಬೋದು, ಒಂಥರ ಫುಲ್ಲು ಹಿಂಡಿ ಕುಯ್ಕೊಂಡಂಗೆ ಆಗ್ಬಿಟ್ಟಿತ್ತು. ಸೊ ನನಗೆ ಕಾಲು ನೋಡೋಕ್ಕೂ ಅಸಹ್ಯ, ಇನ್ನೊಂದು ನಡೆಯೋಕ್ಕಾಗ್ತಿರ್ಲಿಲ್ಲ ಕುಯ್ಕೊಂಡಿತ್ತಲ್ಲ ಅದಕ್ಕೋಸ್ಕರ. ಮತ್ತು ಇನ್ನೊಂದು ಬೆಡ್ಶೀಟ್ಗೆಲ್ಲ ಸಿಗಾಕೊಳ್ಳೋದು, ನನಗೆ ಇರಿಟೇಷನ್ ಆಗೋದು. ನೀವು ನೋಡ್ತಾ ಇರ್ಬೋದು ಫುಲ್ಲು ಯಾವ ಥರ ಕಾಲು ಹೊಡೆದಿದೆ. ಮತ್ತು ಕಾಲು ಹೆವಿಯಾಗಿ ಹೊಡೆಯೋದು ಹೀಟಿಗೆ, ಮತ್ತು ನಾವು ನೀರಲ್ಲಿ ಕೆಲಸ ಮಾಡ್ತೀವಲ್ಲ ಅದಕ್ಕೋಸ್ಕರ. ಸೊ ನಾನು ಈ ಕ್ರೀಮ್ನ ಹಚ್ಚುತ್ತಾ ಇದ್ದೀನಿ. ನಾನು ಹೇಳ್ದಂಗೆ 15 to 20 ಡೇಸ್ ಆಯಿತು. ಇದು 3 months ಬೇಕು ಇದ್ರದ್ದು ರಿಸಲ್ಟ್ ಬರಬೇಕು ಅಂತ ಅಂದರೆ. ನೀವು ನೋಡ್ತಾ ಇರ್ಬೋದು ನಂದು ಇನ್ನೊಂದು ವೀಡಿಯೋಗೂ ಈ ವಿಡಿಯೋಗೂ ಫುಲ್ಲು ಮೇಲ್ಗಡೆ ಎಲ್ಲ ಹೊಡೆದಿತ್ತು, ಅದೆಲ್ಲ ಕಡಿಮೆ ಆಗ್ತಾ ಬರ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಕಡಿಮೆ ಆಗಿದೆ. ಅಂದರೆ ನಾನು ಹೇಳ್ದಂಗೆ ಒಂದು 15 to 20 monthsಗೆ ಇಷ್ಟು ಕಡಿಮೆ ಆಗಿದೆ. ನಾನು 3 months ಗಂಟ ಕಂಟಿನ್ಯೂಸ್ ಆಗಿ ಹಚ್ಚಿದ್ರೆ ಇನ್ನೂ ಕಡಿಮೆ ಆಗುತ್ತೆ. ಸೊ ಒಂದೊಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬೋದು. ಹಾಗಿದ್ರೆ ತಡ ಮಾಡೋದು ಏಕೆ? ನಾನು ಅದು ಯಾವ ಕ್ರೀಮು, ಅದನ್ನು ಹೇಗೆ ಯೂಸ್ ಮಾಡಬೇಕು, ಅದು ಎಲ್ಲಿ ಸಿಗುತ್ತೆ ಅಂತೆಲ್ಲ ಹೇಳ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ. ಹಿಂಡಿ ಹೊಡೆದ್ರೆ ಒಳ್ಳೊಳ್ಳೆ ಸ್ಲಿಪ್ಪರ್ ಹಾಕೊಳ್ಳೋದಕ್ಕಾಗಲ್ಲ, ಏನೋ ಒಂಥರ ಮುಜುಗರ ಅನಿಸುತ್ತೆ ಒಳ್ಳೊಳ್ಳೆ ಸ್ಲಿಪ್ಪರ್ ಹಾಕೊಳ್ಳೋಕ್ಕೆ. ಹಿಂಡಿ ಹೊಡೆದಿರೋದು ನೋಡಿಬಿಟ್ರೆ ಯಾರಾದರೂ ಏನು ಅನ್ಕೊತಾರಪ್ಪ, ಇವ್ರು ಹಿಂಡಿ ನೋಡಿ ಎಷ್ಟು ಹೊಡೆದಿದೆ ಅಂತಾರೆ. ಮತ್ತು ನಮಗೆ ಒಂಥರ ಹಿಂಡಿ ಹೊಡೆದ್ರೆ ಇರಿಟೇಟ್ ಆಗುತ್ತೆ. ಈ ಮಲಗಿದಾಗ ಬೆಡ್ಶೀಟ್ಗಳಿಗೆಲ್ಲ ಹಿಂಡಿ ಹೊಡೆದಿರುತ್ತಲ್ಲ ಅವಾಗ ಸಿಗಾಕೊಳ್ಳೋದು. ಮತ್ತು ನನಗಂತೂ ಈ ಅನುಭವ ಆಗಿದೆ. ಬೆಡ್ಶೀಟ್ಗಳಿಗೆ ಸಿಗಾಕೊಂಡ್ಬಿಟ್ರೆ ಏನೋ ಒಂಥರ ಅನಿಸುತ್ತೆ. ಸೊ ಆ ಪ್ರಾಬ್ಲಮ್ಗೆಲ್ಲ ಒಂದೇ ಒಂದು ಸೊಲ್ಯೂಷನ್ ಇದೆ. ಮತ್ತು ನಾವು ಸುಮಾರು ಕ್ರ್ಯಾಕ್ ಹೀಲ್ ಕ್ರೀಮು, ಬಯೋಲಿನ್ ಕ್ರೀಮು, ಯಾವುದೇದೋ ಹಿಂಡಿ ಹೊಡೆದಿರೋ ಕ್ರೀಮ್ನ ಹಚ್ಕೊಂಡ್ರೂ ಏನೂ ಯೂಸ್ ಆಗಿಲ್ಲ. ಮತ್ತು ತುಂಬ ಮನೆ ಮದ್ದುಗಳನ್ನೂ ನಾವು ಮಾಡ್ತಾಯಿದ್ದೀವಿ, ಆದರೂ ನಮಗೇನೂ ಯೂಸ್ ಆಗಿಲ್ಲ. ಏನು ಮಾಡೋದು ಅಂತ ಇದ್ದರೆ ಚಿಂತೆ ಬಿಡಿ. ಸೊ ನಾನೊಂದು ಒಳ್ಳೆ ಕ್ರೀಮ್ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ಇದು ನಿಜವಾಗ್ಲೂ ಪೇಡ್ ಪ್ರಮೋಷನ್ ವಿಡಿಯೋ ಅಲ್ಲ. ಹಾಗೆಯೇ ನನ್ನ ಅನುಭವ, ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಹೇಳ್ತಾ ಇರೋದು. ನಾನು ಇದನ್ನು 1 month ಹಚ್ಚುತ್ತಾ ಇದ್ದೀನಿ. ನನ್ನ ಹಿಂಡಿಲಿ ಬಿರ್ಕಾಗಿದ್ದು ಕಂಪ್ಲೀಟಾಗಿ ಹೋಗಿದೆ ಅಂತ ನಾನು ಹೇಳಲ್ಲ. ಯಾಕಂದರೆ ಇದು ಹಿಂಡಿಲಿ ಬಿರ್ಕ್ ಹೊಡೆದಿರೋದು ಹೋಗೋದಕ್ಕೆ ಒಂದು 3 ರಿಂದ 4 ತಿಂಗಳು ಟೈಮ್ ತೊಗೊಳುತ್ತೆ. ನಾನು ಆವಾಗಲೇ ಮಾಡೋಣ ಅಂದ್ಕೊಂಡೆ. ಫುಲ್ ಕಂಪ್ಲೀಟಾಗಿ ಹೋದಾಗ ಸ್ವಲ್ಪ ನನಗೂ ಚೇಂಜಸ್ ಕಾಣಿಸ್ತದೆ. ಸೊ ಹಾಗಾಗಿ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಸೊ ಒಂದು ಒಳ್ಳೆ ಕ್ರೀಮ್ನ ತಂದಿದ್ದೀನಿ. ಇದು ಪರ್ಟಿಕ್ಯುಲರಾಗಿ ಹಿಂಡಿ ಹೊಡೆದಿರೋದಕ್ಕೆ ಹಚ್ಕೋಬೇಕಂತ ಅಲ್ಲ ಇದು. ಯಾಕಂದರೆ ಇದು ಏನಂತ ಅಂದರೆ ಕೊಟಾರಿಲ್ ಕ್ರೀಮ್. ಇದು ಬಂದು ಕ್ರೀಮ್ ಆಫ್ ಯೂರಿಯಾ ವಿತ್ ನ್ಯಾಚುರಲ್ ಮಾಯ್ಶ್ಚರೈಸಿಂಗ್ ಫ್ಯಾಕ್ಟರ್ ಇದೆ ಇದರಲ್ಲಿ. ಸೊ ಇದನ್ನು ಹಿಂಡಿ ಹೊಡೆದಿರೋದಕ್ಕೆ ಹಚ್ಕೋಬೇಕು ಅನ್ನೋ ಕ್ರೀಮ್ ಅಲ್ಲ ಇದು ಮಾಯ್ಶ್ಚರೈಸಿಂಗ್ ಕ್ರೀಮು. ವೆರಿ ಡ್ರೈ ಆಗಿರುತ್ತೆ, ನಮ್ಮ ಸ್ಕಿನ್ನು ತುಂಬ ಡ್ರೈ ಆಗಿರುತ್ತೆ, ಆವಾಗ ಹೊಡೆಯುತ್ತೆ ಹಿಂಡಿ, ಅದಕ್ಕೆ ಹಚ್ಕೊಳ್ಳೋ ಅಂಥದ್ದು. ಇದು ನಮ್ಮ ಡ್ರೈನೆಸ್ನ, ಅಂದರೆ ನಮ್ಮ ಸ್ಕಿನ್ನಲ್ಲಿ ಡ್ರೈನೆಸ್ನ ಕಡಿಮೆ ಮಾಡುತ್ತೆ. ಡ್ರೈ ಆದಾಗ ಹಿಂಡಿ ಹೊಡೆಯುತ್ತೆ. ಡ್ರೈನೆಸ್ನ ಕಡಿಮೆ ಮಾಡ್ತಾ ಬಂದರೆ ಆಟೋಮೆಟಿಕ್ಕಾಗಿ ನಮ್ಮ ಹಿಂಡಿ ಹೊಡೆದಿರೋದು ಕಮ್ಮಿ ಆಗುತ್ತೆ. ಹಾಗೆಯೇ ಸ್ವಲ್ಪ ಬಾಡಿ ಹೀಟ್ ಇರೋರಿಗೆ ಹಿಂಡಿ ಹೊಡೆಯುತ್ತೆ. ಹಿಂಡಿ ಹೊಡೆಯೋದು ಒಳ್ಳೆಯದು, ಹೊಡಿಬೇಕು ಅಂತಾರೆ. ಯಾಕಂದರೆ ಬಾಡಿಲಿ ತುಂಬ ಹೀಟ್ ಆಗಿದ್ರೆ ಅದು ಹಿಂಡಿ ಹೊಡೆಯೋದ್ರ ಮೂಲಕ ಹೀಟೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ.
ಸೊ ಆದ್ರೂ ಒಂಥರ ಮುಜುಗರ ಅನಿಸುತ್ತೆ. ಸೊ ಹಾಗಾಗಿ ನಾನು ಒಂದೊಳ್ಳೆ ಕ್ರೀಮ್ ಹೇಳ್ತಾ ಇದ್ದೀನಿ ನಿಮಗೆ. ಇದು ಕೊಟಾರಿಲ್ಲು ಕ್ರೀಮ್ ಆಫ್ ಯೂರಿಯಾ ವಿತ್ ನ್ಯಾಚುರಲ್ ಮಾಯ್ಶ್ಚರೈಸಿಂಗ್ ಕ್ರೀಮ್ ಫಾರ್ ಡ್ರೈ ಸ್ಕಿನ್ ಅಂತ ಇಲ್ಲೇ ಬರೆದಿದ್ದಾರೆ ನೋಡಿ. ಇದು ಬರೀ ಇಮ್ಡಿ ಒಡ್ಕಿಗಲ್ಲ, ಈ ಮಂಡಿ ಹತ್ರ ಫುಲ್ಲು ಬ್ಲ್ಯಾಕ್ ಆಗಿರುತ್ತೆ ನೋಡಿ, ಮಂಡಿಗಳ ಹತ್ರ ಅಲ್ಲಿಗೆ ಹಚ್ಕೋಬೋದು. ಮತ್ತು ನಮ್ಮ ಕೈಗಳಲ್ಲಿ ಕೂಡ ಫುಲ್ಲು ಬ್ಲ್ಯಾಕ್ ಆಗಿರುತ್ತಲ್ಲ, ಅಲ್ಲಿಗೂ ಕೂಡ ಹಚ್ಕೊಬೋದು. ಇದನ್ನು ತುಂಬ ನಮಗೆ ಡ್ರೈ ಅನಿಸುತ್ತೆ, ನಮಗೆ ಡ್ರೈ ಅನಿಸೋ ಏರಿಯಾಗಳಲ್ಲಿ ಇದನ್ನು ಹಚ್ಕೋಬೇಕು. ಸೊ ಇದರಲ್ಲಿ ಇಂಡಿಕೇಶನ್ ಕೊಟ್ಟಿದ್ದಾರೆ ಫಾರ್, ನಾನು ಇಲ್ಲಿ ಟಾರ್ಚ್ ಆನ್ ಮಾಡಿದ್ದೀನಿ. ಸೊ ಇಂಡಿಕೇಶನ್ ಫಾರ್ ದ ಟ್ರೀಟ್ಮೆಂಟ್ ಆಫ್ ಡ್ರೈ ಹ್ಯಾಂಡ್, ಹೈಪರ್ ಕೆರಾಟೋಟಿಕ್ ಸ್ಕಿನ್ ಆ್ಯಂಡ್ ಹಾಲ್ ಆಫ್ ದ ಈಚಿಥೈಸೋಸಿಸ್ ಅಂತ ಹೇಳಿದ್ದಾರೆ. ಇದು ಟ್ರೀಟ್ಮೆಂಟ್ ಆಫ್ ಡ್ರೈಗೆ, ಇದು ತುಂಬ ಡ್ರೈ ಆಗಿರುತ್ತಲ್ಲ ಅಂಥದಕ್ಕೆ ಇದು ಟ್ರೀಟ್ಮೆಂಟ್ ಮಾಡೋ ಅಂಥದ್ದು ಇದು. ಸೊ ಡೈರೆಕ್ಷನ್ನು ಅಪ್ಲೈ ದ ಅಫೆಕ್ಟೆಡ್ ಸ್ಕಿನ್ 2 hour 3 times per day, ಅಂದರೆ ಇಲ್ಲ ಡೈರೆಕ್ಟೆಡ್ ಬೈ ದ ಫಿಸಿಷಿಯನ್. ಇದನ್ನು ನಾವು ನಮಗೆ ಎಲ್ಲಿ ಎಫೆಕ್ಟ್ ಆಗಿರುತ್ತೆ ಅದನ್ನು ದಿನದಲ್ಲಿ 2 ರಿಂದ 3 ಸಲ ಡೈರೆಕ್ಟಾಗಿ ಹಚ್ಕೋಬೇಕು. ಇಲ್ಲಿದ್ರೆ ನೀವು ಫಿಸಿಷಿಯನ್ನಿಂದಲೇ ನೀವು ತಿಳ್ಕೊಬೋದು ಅಂತ ಹೇಳಿಕೊಟ್ಟಿದ್ದಾರೆ. ಇದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಅಂತಲೂ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಇಲ್ಲಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಎಷ್ಟೆಷ್ಟು % ಹಾಕಿದ್ದೀನಿ ಅಂತ ಕೂಡ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಕೊಟಾರಿಲ್ ಕ್ರೀಮ್ ಅಂತ ಹೇಳಿ, ಇದು ಜಾಸ್ತಿ ದುಡ್ಡೇನಲ್ಲ, 145 rupees ಅಷ್ಟೇ, 145 ರೂಪಾಯಿ. ನನಗೆ ಚೇಂಜಸ್ ಕಾಣಿಸ್ತಾ ಇದೆ, ಹಂಗಾಗಿ ನಾನು ಒಂದು 15 to 20 daysಗೆ ನಿಮಗೆ ತೋರಿಸ್ತಾ ಇರೋದಷ್ಟೇ ಎಷ್ಟು ಚೇಂಜಸ್ ಆಗಿದೆ ಅಂತ. 3 months ಅಂದರೆ 3 months ಗಂಟ ಇದನ್ನು ಯೂಸ್ ಮಾಡಬೇಕು, ಕಂಪಲ್ಸರಿಯಾಗಿ ಯೂಸ್ ಮಾಡಬೇಕು. 3 months ಗಂಟ ಇದನ್ನ ಯೂಸ್ ಮಾಡಿದ್ರೆ ನಮಗೆ 15 to 20 daysಗೆ ಈ ಥರ ರಿಸಲ್ಟ್ ಕೊಟ್ಟಿದೆ ಅಂದರೆ 3 months ಗಂಟ ಫುಲ್ಲು ಇಮ್ಡಿನೇ ಒಳ್ಳೆ ಥರ, ಅಂದರೆ ಫುಲ್ಲು ಅದು ಕ್ರ್ಯಾಕೇ ಇರಲ್ಲ, ಆ ಥರ ಸ್ಮೂತಾಗಿ ಹಿಂಡಿ ಕಾಣಿಸುತ್ತೆ ನಮಗೆ. ಆಲ್ಮೋಸ್ಟ್ ನಾನು ಹಚ್ಚುತ್ತಾ ಇದ್ದೀನಿ 20 daysಯಿಂದ, ತುಂಬ ಒಳ್ಳೆ ರಿಸಲ್ಟು. ಮತ್ತು ಇದು ಹೇಗೆ ಹಚ್ಚೋದು ಅಂದರೆ ನೈಟ್ ಟೈಮಲ್ಲಿ ಮಲ್ಕೊಬೇಕಾದ್ರೆ ನಾವು ನಮ್ಮ ಇಮ್ಡಿನ, ಅಂದರೆ ನಮ್ಮ ಕಾಲುಗಳನ್ನ ಚೆನ್ನಾಗಿ ತೊಳ್ಕೊಂಡು, ಫುಲ್ಲು ಅದು ತೊಳ್ಕೊಂಡಾದಮೇಲೆ ಫುಲ್ ನಮ್ಮ ಕಾಲುಗಳನ್ನೆಲ್ಲ ವೆಟ್ ಮಾಡ್ಕೊಂಡು ಒಣಗಿಸ್ಕೊಬೇಕು. ಒಣಗಾದ್ಮೇಲೆ ಫುಲ್ ಕಾಲೆಲ್ಲ ಚೆನ್ನಾಗಿ ಒಣಗಾದ್ಮೇಲೆ ನಾವು ಈ ಕ್ರೀಮ್ನ ತೊಗೊಂಡು ಕಾಲಿಗೆ ಹಚ್ಕೋಬೇಕು. ಇದು ಏನಂದರೆ ಸ್ವಲ್ಪ ಒಂಥರ ತಿಕ್ಕಿ ಅಂಟುತ್ತೆ, ಇದು ಒಂಥರ ಸ್ಟಿಕ್ಕಿ ಆಗಿರುತ್ತೆ, ಅದಕ್ಕೋಸ್ಕರ ಇದು ಸ್ವಲ್ಪ ಅಂಟುತ್ತೆ ಕ್ರೀಮು. ಹಾಗಾಗಿ ನಾವು ಸಾಕ್ಸ್ಗಳನ್ನ ಹಾಕ್ಕೊಳ್ಳೋದು ಬೆಸ್ಟ್ ಅಂತ ಅಂದ್ಕೊತೀನಿ. ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಸಾಕ್ಸ್ ಹಾಕ್ಕೊಳ್ದಿಲ್ಲ ಅಂದರೆ, ಹಚ್ಕೊಂಡ್ ಬೆಡ್ಶೀಟ್ಗಾಗುತ್ತೆ ಅಥವಾ ಬ್ಲ್ಯಾಂಕೆಟ್ಸ್ಗಳಿಗೆ ಹಾಗೆ ಆಗುತ್ತೆ ನಾವು ಮಲ್ಕೊಂಡಾಗ. ಹಾಗಾಗಿ ನಾವು ಬೆಟರ್ ಸಾಕ್ಸ್ ಹಾಕ್ಕೊಂಡು ಮಲ್ಕೊಂಡ್ರೆ ನಮಗೆ ಒಂಥರ ಕಂಫರ್ಟಬಲ್ ಫೀಲ್ ಆಗುತ್ತೆ, ಅನ್ಕಂಫರ್ಟಬಲ್ ಫೀಲ್ ಆಗೋದಿಲ್ಲ. ಹಾಗಾಗಿ ನಾವು ಮಲ್ಕೊಬೇಕಾದ್ರೆ ಇದನ್ನು ನೀಟಾಗಿ ಕಾಲು ವಾಶ್ ಮಾಡಿಕೊಂಡು ಡ್ರೈ ಮಾಡಿಕೊಂಡು ಈ ಕ್ರೀಮ್ನ ನಮಗೆ ಹೊಡೆದಿದೆಯಲ್ಲ ಅಲ್ಲಿ ಹಚ್ಕೊಂಡು ಸಾಕ್ಸ್ ಹಾಕ್ಕೊಂಡು ಮಲ್ಕೊಂಡ್ರೆ ಒಂದೊಳ್ಳೆ ರಿಸಲ್ಟ್. ಬೆಳಗ್ಗೆ ಎದ್ಬಿಟ್ಟು ನಾವು ಅದನ್ನು ವಾಶ್ ಮಾಡ್ಕೊಬೇಕು. ಈ ಥರ ಕಂಟಿನ್ಯೂಸ್ ಆಗಿ ಒಂದಿನನೂ ಬಿಡದೆ 3 months ಗಂಟ ಯೂಸ್ ಮಾಡಿದ್ರೆ ನಮ್ಗೊಳ್ಳೆ ರಿಸಲ್ಟ್ ಬಂದೇ ಬರುತ್ತೆ. ನನಗೆ 15 to 20 daysಗೆ ಇಷ್ಟು ರಿಸಲ್ಟ್ ಬಂದಿದೆ ಅಂದರೆ ಇನ್ನು 3 monthsಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ನಾನು 3 months ಆದಮೇಲೂ ಬೇಕಾದರೂ ಒಂದು ಸಲ ನನ್ನ ಕಾಲುಗಳನ್ನ ತೋರಿಸ್ತೀನಿ. ಸೊ ನಿಮಗೆ ಕ್ರ್ಯಾಕ್ ಹಿಲ್ ಅಥವಾ ಬೇರೆ ಯಾವುದಾದ್ರೂ ಹೊಡೆದಿರೋ ಕ್ರೀಮ್ನ ಹಚ್ಚಿ ಅದರಿಂದ ಏನೂ ರಿಸಲ್ಟ್ ಬಂದಿಲ್ಲ ಅಂದರೆ ಇದೊಂದು ಸಲ ಯೂಸ್ ಮಾಡಿ. ಕಾಸ್ಟ್ಲಿ ಕ್ರೀಮ್ ಏನಲ್ಲ, 150ಗೆ ಇದು ಅಫೋರ್ಡಬಲ್ಲಾಗಿ ನಮಗೆ ಸಿಗುತ್ತೆ. ಎಲ್ಲ ಮೆಡಿಕಲ್ ಶಾಪಲ್ಲೂ ಈ ಕ್ರೀಮ್ ಸಿಗುತ್ತೆ, ಕೊಟಾರಿಲ್ ಅಂತ. ಸೊ ಆಮೇಲೆ ಈ ಮಂಡಿಗಳಲ್ಲಿ ಕಪ್ಪು ಆಗಿರುತ್ತೆ ನೋಡಿ,
ಅದಕ್ಕೂ ಈ ಕ್ರೀಮ್ನ ಯೂಸ್ ಮಾಡ್ಬೋದು. ಮತ್ತು ಮೊಣಕೈಗಳಲ್ಲಿ ಕಪ್ಪಿರುತ್ತೆ, ಅದಕ್ಕೂ ಕೂಡ ಈ ಕ್ರೀಮ್ನ ಯೂಸ್ ಮಾಡ್ಬೋದು. ನಾನು ಹೇಳ್ದಂಗೆ 3 ಮಂತ್ಸ್ ಯೂಸ್ ಮಾಡಬೇಕು. ಯಾವುದೇ ಕ್ರೀಮ್ ಆದರೂ 50 to 20 ಡೇಸ್ 1 ಮಂತ್ ಅಲ್ಲೇ ರಿಸಲ್ಟ್ ಬರಲ್ಲ. ಸ್ವಲ್ಪ ನಾವು ರಿಸಲ್ಟಿಗೆ ವೆಯ್ಟ್ ಮಾಡಲೇಬೇಕಾಗತ್ತೆ. ನಾವು ಯಾವುದೇ ಫೇಸ್ ವಾಶ್ ಆಗಲಿ, ಫೇಸ್ ಪ್ಯಾಕ್ಸ್ಗಳಾಗಲಿ, ಅಥವಾ ನಾವು ಯಾವುದೇ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದು ಒಂದೇ ದಿನ, 15 ದಿನ, ಒಂದು ವಾರ ಆವಾಗಲೇ ನಮಗೆ ರಿಸಲ್ಟ್ ಕೊಡೋದಿಲ್ಲ. ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ಇದೊಂದು ಒಳ್ಳೆ ಕ್ರೀಮ್ ಅಂತ ನಾನು ಹೇಳ್ತಾ ಇದ್ದೀನಿ. ತುಂಬ ಜನ ಡಾಕ್ಟ್ರುಗಳು ಈ ಕ್ರೀಮ್ನ ಸಜೆಸ್ಟ್ ಮಾಡಿದ್ದಾರೆ ಹಿಂಬಡಿ ಹೊಡ್ಕಿಗೆ. ಒಂದು ಸಲ ಯೂಸ್ ಮಾಡಿ ನೋಡಿ. ಮಲ್ಗೋಕ್ಕಿಂತ ಮುಂಚೆ ಫಸ್ಟು ನೀಟಾಗಿ ಕಾಲನ್ನ ವಾಶ್ ಮಾಡ್ಕೊಬೇಕು. ವಾಶ್ ಮಾಡಿಕೊಂಡು ಒಂದು ಬಟ್ಟೆಲಿ ಚೆನ್ನಾಗಿ ಒರೆಸ್ಕೊಬೇಕು. ಅದಾದಮೇಲೆ ಕ್ರೀಮು ನಾನು ಹೇಳಿದ್ನಲ್ಲ, ಕೊಟಾರಿಲ್ ಕ್ರೀಮ್ನ ತೊಗೋಬೇಕು. ನೀವು ಆಲ್ರೆಡಿ ನೋಡ್ತಾ ಇರ್ಬೋದು ಎಷ್ಟು ಕ್ರೀಮ್ ಖಾಲಿಯಾಗಿದೆ ಅಂತ. 3/4 ಭಾಗ ಕ್ರೀಮ್ ಖಾಲಿಯಾಗಿದೆ. ನನ್ನ ಕಾಲನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಎಷ್ಟು ಮೊದಲು ನಾನು ತೋರಿಸಿರೋದಕ್ಕೂ ಇವಾಗ ತೋರಿಸಿರೋದಕ್ಕೂ ಡಿಫ್ರೆಂಟ್ನ. ಇದು ಸ್ವಲ್ಪ ಸ್ಟಿಕ್ಕಿ ಅಂಟು ಥರ ಆಗುತ್ತೆ. ಅದಕ್ಕೋಸ್ಕರ ನೀಟಾಗಿ ನಮಗೆ ಎಲ್ಲೆಲ್ಲಿ ಕಾಲು ಹೊಡೆದಿದೆ ಅಲ್ಲಿಗೆಲ್ಲ ನೀಟಾಗಿ ಹಚ್ಕೊಂಡು ಸ್ವಲ್ಪ 2 ಮಿನಿಟ್ಸ್ ಮಸಾಜ್ ಮಾಡ್ಕೊಬೇಕು. ಯಾಕಂದರೆ ಅದು ಕ್ಲೀನಾಗಿ ಚೆನ್ನಾಗಿ ಅಬ್ಸರ್ವ್ ಆಗಬೇಕಲ್ವ, ಅದಕ್ಕೋಸ್ಕರ ಒಂದು 2 ಮಿನಿಟ್ಸು ಚೆನ್ನಾಗಿ ಮಸಾಜ್ ಮಾಡ್ಕೊಬೇಕು. ನೋಡ್ತಾ ಇರ್ಬೋದು ನಾನು ಹೇಗೆ ಮಸಾಜ್ ಮಾಡ್ತಾಯಿದ್ದೀನಿ ಅಂತ ಹೇಳಿ. ಅದು ಸ್ಕಿನ್ನಲ್ಲಿ ಚೆನ್ನಾಗಿ ಅಬ್ಸರ್ವ್ ಆಗಾದ್ಮೇಲೆ ಕ್ರೀಮು ಒಂದು 2 ಮಿನಿಟ್ಸ್ ಹಾಗೆ ಬಿಟ್ಬಿಡು ಕಾಲನ್ನ. ಎಲ್ಲೂ ಟಚ್ ಮಾಡ್ದೇ, ಏನು ಬಟ್ಟೆಗೆ ಏನು ಟಚ್ ಮಾಡ್ದಂಗೆ ಒಂದು 2 ಮಿನಿಟ್ಸ್ ನೆಲಕ್ಕೆ ಏನಿಗೂ ಟಚ್ ಮಾಡ್ದಂಗೆ ಒಂದು 2 ಮಿನಿಟ್ಸ್ ಅದು ಅಬ್ಸರ್ವ್ ಆಗಲಿ ಬಿಟ್ಬಿಡಬೇಕು. ನಂತರ ನಾವು ಸಾಕ್ಸ್ ಹಾಕ್ಕೊಬೇಕು. ಸಾಕ್ಸ್ ಹಾಕೊಳ್ದಿದ್ರೆ ಒಂಥರ ಕಂಫರ್ಟ್ ಆಗಲ್ಲ. ಒಂಥರ ಮಲ್ಗೋಕ್ಕೆ ಒಂಥರ ಏನೋ ಒಂಥರ ಅದು ಸ್ವಲ್ಪ ಅಂಟಿ ಇದೆ ಕ್ರೀಮು, ಅದಕ್ಕೋಸ್ಕರ. ಮತ್ತು ಬೆಡ್ಶೀಟ್ಗೆಲ್ಲ ಆಗುತ್ತೆ, ಬ್ಲ್ಯಾಂಕೆಟ್ಸ್ಗೆಲ್ಲ ಆಗುತ್ತೆ. ಹಾಗಾಗಿ ಸಾಕ್ಸ್ ಹಾಕ್ಕೊಂಡು ಮಲ್ಕೊಂಬಿಟ್ರೆ ಒಂಥರ ಸೇಫು ಮತ್ತು ಕಂಫರ್ಟಬಲ್ ಫೀಲು ಕೂಡ ಆಗುತ್ತೆ. ಹಾಗಾಗಿ ನಿಮಗೆ ಯಾವುದು ಕಂಫರ್ಟ್ ಇರುತ್ತೆ ಅಂಥ ಸಾಕ್ಸ್ನ ನೀವು ಹಾಕ್ಕೊಂಬಿಟ್ಟು ಮಲ್ಕೊಂಡು ಮತ್ತು ಬೆಳಗ್ಗೆ ಎದ್ದಾದಮೇಲೆ ಕಾಲನ್ನ ವಾಶ್ ಮಾಡ್ಕೋಬೇಕು. ಇಷ್ಟೇ, ಇದು ಜಾಸ್ತಿ ಪ್ರೊಸೀಜರ್ ಏನಿಲ್ಲ. ಬೆಳಗ್ಗೆ ಎದ್ದು ಕಾಲನ್ನ ವಾಶ್ ಮಾಡಿಕೊಂಡ್ರೆ ಸಾಕು. ಇದನ್ನು ಡೈಲಿ 2 ಟೈಮ್ಸ್ ಮಾಡಿ ಅಂತ ಹೇಳಿ ಅಲ್ಲಿ ಕೊಟ್ಟಿದ್ದಾರೆ. ಬಟ್ 2 ಟೈಮ್ಸ್ಗಿಂತ 1 ಟೈಮ್ ಮಾಡಿ. ಯಾಕಂದರೆ ಇದು ತುಂಬ ಅಂಟುತ್ತೆ. ನಾವು ಈಗ ಕೆಲಸ ಮಾಡಬೇಕಾದ್ರೆ ಹಾಕ್ಕೊಳಕ್ಕೆ ಆಗೋದಿಲ್ಲ, ಮಲ್ಕೊಬೇಕಾದ್ರೆ ಬೆಸ್ಟ್ ಅಂತ ನಾನು ಅಂದ್ಕೊತೀನಿ. ಕೆಲಸ ಮಾಡಬೇಕಾದ್ರೆ ಸಾಕ್ಸ್ನೂ ಕೂಡ ಹಾಕ್ಕೊಳಕ್ಕೆ ಆಗೋದಿಲ್ಲ. ಹಾಗಾಗಿ ನೈಟ್ ಟೈಮ್ ಬೆಸ್ಟ್ ಅಂತ ಅಂದ್ಕೊತೀನಿ. ಸಾಕ್ಸ್ ಹಾಕ್ಕೊಂಡು ಮಲ್ಕೊಂಡ್ರೆ ಬೆಳಗ್ಗೆಗೆ ಕಾಲು ವಾಶ್ ಮಾಡ್ಬೋದು ಅಷ್ಟೇ. ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.